ಗಂಡನ ಸ್ನೇಹಿತನ ಪ್ರೀತಿಯ ಬಲೆಗೆ ಬಿದ್ದ ಹೆಂಡತಿ ಪ್ರಿಯಕರಣಿಗಾಗಿ ಪತ್ನಿಯನ್ನೇ ಬಿಟ್ಟು ಬಂದಳು. ಗರ್ಭಿಣಿ ಆದ್ಮೇಲೆ ಪ್ರೇಮಿ ಪರಾರಿಯಾಗಿದ್ದಾನೆ. ಸಂತ್ರಸ್ತೆ ಏಕಾಂಗಿ. ಪ್ರಿಯಕರಣ ಮನೆ ಎದುರು ಗರ್ಭಿಣಿ ಮಹಿಳೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇತ್ತ ತಾಳಿ ಕಟ್ಟಿದ ಗಂಡನೂ ಇಲ್ಲ, ಪ್ರಿಯಕರನೂ ಇಲ್ಲ. ಪ್ರೀತಿಸಿ ಮದುವೆಯಾಗುವುದಾಗಿ ಹೇಳಿ ಗರ್ಭಿಣಿಗೆ ಕೈ ಕೊಟ್ಟ ಪ್ರಿಯಕರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಘಟನೆ ನಡೆದಿರುವಂಥದ್ದು. ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಮದುವೆ ಆಗುವಂತೆ ಪಟ್ಟು ಹಿಡಿದು ದಂಡಿಸಿದ್ದ ಸಂತ್ರಸ್ತೆ. ಇಬ್ಬರಿಗೂ ಮದುವೆ ಮಾಡಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ತಿಮ್ಮಸಂದ್ರದ ವಿವಾಹಿತ ಮಹಿಳೆ ಮತ್ತು ಅಮರನಾಥ್ ನಡುವೆ ಪ್ರೀತಿ ಪ್ರೇಮಕ್ಕೆ ತಿರುಗಿದ ಇಬ್ಬರ ನಡುವಿನ ಪರಿಚಯ ಸಲುಗೆ ಆಕೆಯ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದ ಅಮರನಾಥ್ ಈಗ ಮದುವೆ ಆಗಲು ಹಿಂದೇಟು ಹಾಕಿದ ನಂತರ ಇದೇ ಕಾರಣಕ್ಕೆ ನನಗೆ ನ್ಯಾಯ ಬೇಕು ಅಂತ ಮಹಿಳೆ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಇಬ್ಬರಿಗೂ ಮದುವೆ ಮಾಡಿಸಲು ಇದೀಗ ಪೊಲೀಸರು ಅಲ್ಲಿ ತಯಾರಿ ನಡೆಸಿರುವಂತಹ ಸುದ್ದಿ ಹೊರಬರ್ತಾ ಇದೆ. ಗಂಡನ ಸ್ನೇಹಿತನ ಪ್ರೀತಿಯ ಬಲೆಗೆ ಬಿದ್ದಂತಹ ಹೆಂಡತಿ ಗರ್ಭಿಣಿಯಾದ್ಮೇಲೆ ಪ್ರೇಮಿ ಪರಾರಿಯಾಗಿದ್ದ. ಸಂತ್ರಸ್ತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾಳೆ, ಧರಣಿಯನ್ನ ಕೂತಿದ್ದಾಳೆ ತನ್ನ ಪ್ರಿಯಕರನ ಮನೆ ಮುಂದೆ. ನ್ಯಾಯ ಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇರುವಂತಹ ಮಹಿಳೆ. ಈ ಕಡೆ ನೋಡಿ, ನಾಚಿಕೆ ಪಡ್ಕೋಬೇಡಿ. ಬೈಲಣ್ಣ, ಈ ಕಡೆ ನೋಡಿ, ನಾಚಿಕೆ ಪಡ್ಕೋಬೇಡಿ. ಇವರು ಫಸ್ಟ್ ಮದುವೆ ಆಗಿತ್ತು. ಮದುವೆ ಆಗಿ ನಮ್ಮ ಹಸ್ಬೆಂಡಿಂದ ಪರಿಚಯ, ಫ್ಯಾಮ್ಲಿ ಎಲ್ಲ ಸೇರಿ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡೋಣ. ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ. ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ. ನಾನು ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳ್ಕೊಂಡು, ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತೋಗು, ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು, ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಹೋಗಿದೆ, ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ, ಸೂಳೆಗಳಿಗೆಲ್ಲ ತಾಳಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನಣ್ಣ. ಈಗ ನನಗೆ ಗೊತ್ತಾಗ್ದಿರ ಇವಾಗ ಬಂದಿಲ್ಲಿ ಇವ್ರ ಮನೆ ಹತ್ರ ಕುತ್ಕೊಂಡಿದ್ದೀನಿ. ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಬದುಕೋಕೆ ಕೂಡ ಈ ಕಡೆ ಯಾರೂ ನೋಡ್ಕೊಳ್ಳೋದೇ ಇಲ್ಲ ಅಣ್ಣ ನನ್ನನ್ನು. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಮಾಡ್ಕೊಂಡು ನೀವು ಇಬ್ಬರು? ಇವರು ನಾನು ಅವರು 5 ಮಂತ್ಸ್ ಆಯ್ತಣ್ಣ ಮದುವೆ ಮಾಡ್ಕೊಂಡು. ಫ್ಯಾಮಿಲಿ ಕೋಲಾರ? ನಾನು ಇವರಿಬ್ಬರು ಕೋಲಾರಲ್ಲೇ ಇಬ್ಬರೇ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಇಟ್ಕೊಂಡಿದ್ದಾಣ. ಈಗ 6 ಮಂತ್ಸ್ ಪ್ರೆಗ್ನೆಂಟ್ ನಾನು. ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಅವ್ರ ಹೆಸರು ಅಮರನಾಥ್ ಅಣ್ಣ. ಅದು ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ನಾವು ಬಿಟ್ಟು ಬಂದು ಜನವರಿಯಲ್ಲಿ ಬಿಟ್ಟು ಬಂದಿರೋದು. ಇವನು 21ನೇ ತಾರೀಕು ಬಿಟ್ಟು ಬಂದಿರೋದಣ್ಣ. ಸ್ಟೇಷನ್ಗಳಲ್ಲೆಲ್ಲ ಕಂಪ್ಲೇಂಟ್ ಕೊಡ್ತಿದ್ದೆ, ಗಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರೂ ಹುಡುಕೊಡ್ಲಿಲ್ಲ ಅಣ್ಣ ನನಗೆ. ಡೈಲಿ ಓಡಾಡ್ತಾನೆ ಇದ್ದೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡ್ಕಾಡಿದ್ದೀನಿ. ಎಲ್ಲರಿಗೂ ಗೊತ್ತು, ಆದರೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ. ಇವರಮ್ಮ ಮತ್ತು ಅವ್ರ ಭಾವ, ಇವ್ರ ಅಣ್ಣನ ಮಗ, ಇವ್ರ ಮಾವನ ಮಗ ಗಿರೀಶು ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ್ಣ ಅವ್ನ ಫ್ರೆಂಡು. ಇವರಮ್ಮ 3 ಸೇರ್ಕೊಂಡು ಈ ಥರ ಮಾಡ್ತಿದಾರಣ್ಣ ಅವನಿಗೆ. ಇವರು ನಮ್ಮ ಫಸ್ಟ್ ಒಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವರು ನಮ್ಮ ಹಸ್ಬೆಂಡಿಂದ ಪರಿಚಯ, ಫ್ಯಾಮ್ಲಿ ಎಲ್ಲ ಸೇರಿ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ